ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗುವಂಥ ಮತ್ತು ಜನರಲ್ ನಾಲೆಜ್ ಕ್ವಶನ್ಸ್ಗಳನ್ನು ವಿವರಿಸಲಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ಲ್ಯಾಟರೈಟ್ ಮಣ್ಣು ಯಾವ ರೀತಿಯಿಂದ ಕೂಡಿದೆ? ಈ ಪ್ರಶ್ನೆಗೆ ಆಪ್ಷನ್ ಎ ಅತ್ಯಂತ ಫಲವತ್ತಾಗಿದೆ, ಬಿ ಫಲವತ್ತಾಗಿಲ್ಲ, ಸಿ ಕಡಿಮೆ ಮಳೆ ಬೀಳುವುದರಿಂದ ರೂಪುಗೊಂಡಿದೆ, ಡಿ ಮರುಭೂಮಿಯಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಫಲವತ್ತಾಗಿಲ್ಲ. ಎರಡನೆಯ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಏಕಲವ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗಾಗಿ ನೀಡುತ್ತದೆ? ಆಪ್ಷನ್ ಎ ಸಂಗೀತ ಕ್ಷೇತ್ರ, ಆಪ್ಷನ್ ಬಿ ರಂಗಭೂಮಿ, ಆಪ್ಷನ್ ಸಿ ಕ್ರೀಡಾ ಕ್ಷೇತ್ರ, ಆಪ್ಷನ್ ಡಿ ಪತ್ರಿಕೋದ್ಯಮ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗಾಗಿ ನೀಡುತ್ತದೆ. ಮೂರನೆಯ ಪ್ರಶ್ನೆ, ಜಾಗತಿಕ ಮನ್ನಣೆಯಾದ ಬ್ಲೂ ಫ್ಲಾಗ್ ಪ್ರಮಾಣೀಕರಣವು ಯಾವುದಕ್ಕೆ ನೀಡಲಾಗುತ್ತದೆ? ಆಪ್ಷನ್ಸ್ ಎ ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲ ತೀರಗಳು, ಬಿ ಉತ್ತಮ ಗುಣಮಟ್ಟದ ಆಹಾರ ಉತ್ಪನ್ನಗಳು, ಸಿ ಅತ್ಯುತ್ತಮ ಐಟಿ ಸೇವೆಗಳು, ಡಿ ಹಸಿರು ಕಟ್ಟಡಗಳು. ಸರಿಯಾದ ಉತ್ತರ ಆಪ್ಷನ್ ಎ ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲ ತೀರಗಳು. ನಾಲ್ಕನೆಯ ಪ್ರಶ್ನೆ, ಸಿಗರೆಟ್ ಸೇವನೆ ಯಾವ ಕಾರಣದಿಂದ ಶ್ವಾಸಕೋಶದ ಆಮ್ಲಜನಕವನ್ನು ಸಾಗಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಶ್ವಾಸಕೋಶದಲ್ಲಿ ಓಜೋನ್ ಅನಿಲ ಇರುವಿಕೆಯಿಂದಾಗಿ, ಆಪ್ಷನ್ ಬಿ ರಕ್ತದಲ್ಲಿ ಹೆಚ್ಚಿನ ಆಮ್ಲಜನಕ ಇರುವಿಕೆ, ಆಪ್ಷನ್ ಸಿ ರಕ್ತದಲ್ಲಿ ಹೆಚ್ಚಿನ ಇಂಗಾಲದ ಮೊನೊಆಕ್ಸೈಡ್ ಇರುವಿಕೆಯಿಂದ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತದಲ್ಲಿ ಹೆಚ್ಚಿನ ಇಂಗಾಲದ ಮೊನೊಆಕ್ಸೈಡ್ ಇರುವಿಕೆಯಿಂದ. ಐದನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಪ್ರಾಣಿ ಅತಿ ಹೆಚ್ಚು ಗರ್ಭಾವಧಿಯನ್ನು ಹೊಂದಿದೆ? ಆಪ್ಷನ್ಸ್ ಎ ನಾಯಿ, ಬಿ ಸಿಂಹ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಅತಿ ಹೆಚ್ಚು ಗರ್ಭಾವಧಿಯನ್ನು ಹೊಂದಿದೆ. ಆರನೆಯ ಪ್ರಶ್ನೆ, ರಾತ್ರಿ ವೇಳೆಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಹೊರಬಿಡುತ್ತವೆ? ಆಪ್ಷನ್ಸ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಮಿಥೇನ್, ಆಪ್ಷನ್ ಡಿ ಸಾರಜನಕ. ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. ಏಳನೆಯ ಪ್ರಶ್ನೆ, ದಂಡ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 144 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೋಸ, ಆಪ್ಷನ್ ಬಿ ಆತ್ಮರಕ್ಷಣೆ, ಆಪ್ಷನ್ ಸಿ ತನಿಖೆ, ಆಪ್ಷನ್ ಡಿ ಕಾನೂನುಬಾಹಿರ ಸಭೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಾನೂನುಬಾಹಿರ ಸಭೆ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಏಕತಾ ದಿನವನ್ನು ಯಾವಾಗ ಆಚರಿಸಲಾಗುವುದು?
ಆಪ್ಷನ್ ಎ ನವೆಂಬರ್ 1, ಆಪ್ಷನ್ ಬಿ ಅಕ್ಟೋಬರ್ 31, ಆಪ್ಷನ್ ಸಿ ಜೂನ್ 12, ಆಪ್ಷನ್ ಡಿ ಜನವರಿ 26. ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ 31. 9ನೇ ಪ್ರಶ್ನೆ, ಭಾರತದ ರಾಜ್ಯಸಭೆ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ? ಆಪ್ಷನ್ ಎ ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಕರು, ಆಪ್ಷನ್ ಬಿ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್, ಆಪ್ಷನ್ ಸಿ ರಾಜ್ಯಸಭೆಯ ಸದಸ್ಯರು, ಆಪ್ಷನ್ ಡಿ ಭಾರತದ ಉಪರಾಷ್ಟ್ರಪತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಉಪರಾಷ್ಟ್ರಪತಿಗಳು. 10ನೇ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಯಾವ ನಗರದಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು.